ಎಲ್ಲರಿಗೂ ಜೈ ಭೀಮ್. ಸರ್ ನಮಸ್ಕಾರ. ನಾನು ಸರ್ವಧರ್ಮ ಸಮಾಜ ಸೇವಕನವರು ಹನುಮಂತಕೋಟೆ. ತಾವು ಅದ್ಭುತವಾಗಿ ಏನು ಸಿದ್ಧಲಿಂಗಪ್ಪ ಸಾಹೇಬರು ಬದುಕಿರುವ ಕಾಲಘಟ್ಟದಲ್ಲಿ ಅವರು ಯಾವ ರೀತಿ ಬದುಕಿದ್ರು, ಅವ್ರ ವ್ಯಕ್ತಿತ್ವ ಯಾವ ರೀತಿ ಇತ್ತು, ಅವರು ಏನು ಸಮಾಜದ ಏಳಿಗೆಗಾಗಿ ಸಮಾಜದ ಜನಾಂಗದ ಬಗ್ಗೆ ಆಡಿರ್ತಕ್ಕಂಥ ಹಾಡುಗಳು ಮೂಲಕ ನೀವು ಸಮಾಜದಲ್ಲಿ ತಿಳಿಪಡಿಸ್ತಾ ಇದ್ದೀರಾ. ಭಾಳ ಅದ್ಭುತ ಸರ್. ಸಿದ್ಧಲಿಂಗಪ್ಪ ಸಾಹೇಬರು ಬದುಕಿರುವ ಕಾಲಘಟ್ಟದಲ್ಲಿ ಅವರು ಒಳ್ಳೆ ಹಾಡುಗಳನ್ನು ಹಾಡುತ್ತಾ ಸಮಾಜದಲ್ಲಿ ಒಳ್ಳೆ ಜನಜಾಗೃತಿ ಮಾಡ್ತಕ್ಕಂಥ ಸಿದ್ಧಲಿಂಗಪ್ಪ ಸಾಹೇಬ್ರ ಬಗ್ಗೆ ಭಾಳ ಅದ್ಭುತವಾಗಿ ಹೇಳ್ತಾ ಇದ್ದೀರಾ ಸರ್ ತಾವು. ಹಾಗೆ ಪ್ರತಿಯೊಬ್ಬರು ಅರ್ಥ ಮಾಡಿಕೊಳ್ಳಬೇಕು. ಇಂಥ ವಿಡಿಯೋಗಳನ್ನು ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಅಂಥವರಿಗೆ ನಾವು ಪ್ರೋತ್ಸಾಹಿಸೋದು ಭಾಳ ಅಗತ್ಯವಾಗಿರ್ತಕ್ಕಂಥದ್ದು. ನೋಡಿ ಸಾಹೇಬರು ಯಾವ ರೀತಿ ಆಡ್ತಾ ಇದ್ದಾರೆ, ಎಷ್ಟು ಅವರ ಸೊಗಸಾಗಿರ್ತಕ್ಕಂಥ ಕಂಠದಿಂದ ಆಡುತ್ತಾ ಸಮಾಜದ ಏಳಿಗೆಗಾಗಿ ಇವರು ನಡೀತಕ್ಕಂಥ ಇವರಿಗೆ ನಾವೆಲ್ಲರೂ ಹಿಂಬಲಿಸೋಣ. ಜೈ ಭೀಮ್. ಇಡೀ ದಲಿತ ಚಳವಳಿಗೆ ಒಂದು ಆದರ್ಶಗಳು ಮತ್ತು ಎಲ್ಲವನ್ನು ಇದು ಮಾಡಿಕೊಂಡಿರುವಂಥ ಅಂಬೇಡ್ಕರ್ ಬಗ್ಗೆ ಬಹಳ ಅದ್ಭುತವಂತ ಒಂದು ಹಾಡು ಬರೆದಿದ್ದಾರೆ. ನಾಡ ನಡುವಿನಿಂದ ಸಿಡಿದ ನೋವಿನ ಕೂಗೆ, ಆಕಾಶದ ಗಲಕ್ಕೂ ನಿಂತಾಲವೇ. ನಾಡ ನಡುವಿನಿಂದ ಸಿಡಿದ ನೋವಿನ ಕೂಗೆ, ಆಕಾಶದ ಗಲಕ್ಕೂ ನಿಂತಾಲವೇ. ಮಹಾರಾಷ್ಟ್ರದ ಮಣ್ಣಿನಲ್ಲಿ ಮೂಡಿ ಬಂದ ಗುಡುಗು ಸಿಡಿಲೆ, ಮಹಾರಾಷ್ಟ್ರದ ಮಣ್ಣಿನಲ್ಲಿ ಮೂಡಿ ಬಂದ ಗುಡುಗು ಸಿಡಿಲೆ. ಮಳೆಯನೇಕೆ ತಾರಲಿಲ್ಲ ಮಿಂಚು ಮಾಯ ಅಷ್ಟೆಯ. ನಾಡ ನಡುವಿನಿಂದ ಸಿಡಿದ ನೋವಿನ ಕೂಗೆ, ಆಕಾಶದ ಅಗಲಕ್ಕೂ ನಿಂತಾಲವೇ. ಈಗ ನಮ್ಮ ಹಾವೇರಿಯ ಒಬ್ಬರು ಸತೀಶ್ ಕುಲಕರ್ಣಿ ಅಂತ ಒಬ್ರು ಇದ್ದಾರೆ. ಅವರು